ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಮೊದಲೆಲ್ಲ ಮನರಂಜನೆಗೆ ನಮಗೆ ಬೇಕಾದಷ್ಟು ಮಾರ್ಗಗಳಿದ್ವು. ಬಹಳಷ್ಟು ಚಲನಚಿತ್ರಗಳು, ಅವಾಗಿನ ಒಂದು ಸಂತೋಷನೇ ಬೇರೆ. ಚಲನಚಿತ್ರಗಳನ್ನು ಥಿಯೇಟ್ರಲ್ಲಿ ಹೋಗಿ ಅಲ್ಲಿ ನೋಡೋ ಅಂಥದ್ದು, ನೆಂಟರುಗಳ ಮನೆಗೆ ಹೋದಾಗ ಅಥವಾ ಅವರು ಮನೆಗೆ ಬಂದಾಗ ಒಂದು ಬಹಳ ಮುಖ್ಯವಾದ ಒಂದು ಏನು ಅಂತಂದರೆ ಕಾರ್ಯ ನಾವು ಮಾಡ್ತಿದ್ದಿದ್ದು, ಅವರನ್ನು ಚಲನಚಿತ್ರ ನೋಡಲು ಕರ್ಕೊಂಡೋಗೋದು. ಅದರ ಜೊತೆಗೆ ಎಲ್ಲರಿಗೂ ಇದ್ದ ಮತ್ತೊಂದು ಮನರಂಜನೆ ಅಂದರೆ ಸರ್ಕಸ್. ಅದು ಕೆಲವು ಸಂದರ್ಭದಲ್ಲಿ, ಅದು ಬೇಸಿಗೆ ರಜೆಯಂಥ ಸಂದರ್ಭದಲ್ಲಿ ಊರುಗಳಿಗೆ ಬಂದಾಗ ಸರ್ಕಸ್ಗೆ ಹೋಗಿ ಅಲ್ಲಿ ಆ ಮನರಂಜನೆಯನ್ನು, ಬಹಳಷ್ಟು ಪ್ರಾಣಿಗಳಿರ್ತಾಯಿತ್ತು, ಜೋಕರ್ಸ್ಗಳಿರ್ತಾಯಿತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಸ್ಸಿನ ಬಹಳ ಮುಖ್ಯವಾದ ಆಕರ್ಷಣೆ ಅಂದರೆ ಅದರಲ್ಲಿರುವ ಕುಬ್ಜರು. ತುಂಬ ಸಣ್ಣಗಿರೋವಂಥವ್ರು, ಅವ್ರನ್ನ ಕುಳ್ಳಿರು ಅಂತ ಅವಾಗೆಲ್ಲ ಜನಸಾಮಾನ್ಯರು ಕರೀತಾಯಿದ್ರು. ಅವರು ಅನೇಕ ವಿನೋದಗಳನ್ನು ಮಾಡ್ತಾಯಿದ್ರು, ಅದನ್ನು ಜನರನ್ನು ನಗಿಸ್ತಾಯಿದ್ರು, ಜನ ಅದನ್ನು ನೋಡಿ ಸಂತೋಷ ಪಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಭಾಳಷ್ಟು ಜನಕ್ಕೆ ಅನ್ನಿಸ್ತಿತ್ತು, ಯಾಕೆ ಈ ಥರ ಇದ್ದಾರೆ ಇವರು ಯಾಕೆ ಬೆಳವಣಿಗೆನೇ ಆಗಿಲ್ಲ, ನಮ್ಮ ಥರ ಯಾಕಿಲ್ಲ, ಇವರು ತಲೆ ಮಾತ್ರ ದಪ್ಪ ಇರುತ್ತೆ, ತಲೆ ಮಾತ್ರ ದೊಡ್ಡವ್ರ ಥರ ಎಲ್ಲರ ಥರ ಇರುತ್ತೆ, ಆದರೆ ಕೈ ಕಾಲುಗಳ ಬೆಳವಣಿಗೆ ಏನಕ್ಕೆ ಆಗಿಲ್ಲ ಅಂತ ಅನ್ನಿಸ್ತಾ ಇತ್ತು. ಆದರೆ ಅದಕ್ಕೆ ಉತ್ತರ ಯಾರಿಗೂ ಸಿಕ್ಕಿರಲಿಲ್ಲ, ಅಂದರೆ ಗೊತ್ತಾಗ್ತಾ ಇರಲಿಲ್ಲ. ಜನಸಾಮಾನ್ಯರಿಗೆ ಏನಕ್ಕೆ ಈ ಒಂದು ಕುಬ್ಜತೆ ಬರುತ್ತೆ, ಡ್ವಾಲ್ಫಿಸಮ್ ಅಂತ ಕರಿತೀವಿ, ಇದೇನಕ್ಕೆ ಉಂಟಾಗುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಬರೀ ಮನುಷ್ಯರಲ್ಲ, ಪ್ರಾಣಿ ಪಕ್ಷಿಗಳಲ್ಲೂ ಈ ಒಂದು ಕುಬ್ಜತೆಯನ್ನು ನಾವು ನೋಡ್ಬೋದು. ಕೆಲವು ಗಿಡಗಳು ತುಂಬ ಕುಳ್ಳಕ್ಕೆ ಬೆಳೆಯುತ್ತೆ, ಎತ್ತರನೇ ಬೆಳೆಯೋದಿಲ್ಲ. ಕೆಲವು ಪ್ರಾಣಿಗಳು ಅಷ್ಟೇ ಬಹಳ ಕುಳ್ಳಕ್ಕಿರುತ್ತೆ. ಕೆಲವೊಂದು ಜಾತಿಯ ನಾಯಿಗಳು ಅಷ್ಟೇ ಬೆಳವಣಿಗೆನೇ ಹೊಂದೋದಿಲ್ಲ, ಡ್ವಾಲ್ಫಿಸಮ್. ಹಾಗಾದರೆ ಪ್ರಾಣಿ, ಪಕ್ಷಿ, ಗಿಡ, ಮರ ಎಲ್ಲದರಲ್ಲೂ ಈ ಒಂದು ವಿಭಿನ್ನತೆಯನ್ನು ನಾವು ನೋಡ್ತೀವಿ. ಇವರು ಜನರಿಗಿನ್ನ ವಿಭಿನ್ನವಾಗಿರ್ತಾರೆ. ಹಾಗಾಗಿ ಬಹಳ ಬೇಗ ಇವರು ಜನಸಾಮಾನ್ಯರ ಒಂದು ಗುಂಪಿನಲ್ಲಿ ಬಹಳ ಬೇಗ ಜನ ಅವರನ್ನು ಗುರುತಿಸ್ತಾರೆ. ಕೆಲವೊಮ್ಮೆ ತುಂಬ ಕುಳ್ಳಿಯರು ಅವರು ಮದುವೆ ಆಗೋದನ್ನು ನಾವು ಕೇಳಿರ್ತೀವಿ. ಕೆಲವೊಮ್ಮೆ ತುಂಬ ಕುಳ್ಳಕ್ಕಿರೋರು ಎತ್ತರದವ್ರನ್ನ ಮದುವೆ ಆದರು ಅಂತ ಅದು ಒಂದು ಸುದ್ದಿ ಆಗುತ್ತೆ. ಮತ್ತು ಕುಳ್ಳಿಯರು ಅವರ ಹೈಟ್ ಇರೋ ಅಂಥವ್ರನ್ನೇ ಮದುವೆ ಆಗಿರೋದು. ಈ ಥರದ್ದೆಲ್ಲ ನಾವು ಬೇಕಾದಷ್ಟು ವಿಭಿನ್ನತೆಗಳನ್ನು ನಾವು ನೋಡ್ತೀವಿ. ಆದರೆ ನಾವು ವೈಜ್ಞಾನಿಕವಾಗಿ ಏನು ಅಂತ ನಾವು ನೋಡೋದಾದರೆ, ಅದರಲ್ಲೂ ಆನುವಂಶೀಯ ವಿಜ್ಞಾನದಲ್ಲಿ ನಾವು ವಂಶವಾಹಿ ತಳಿ ವಿಜ್ಞಾನ ಅಂತ ಏನಂತೀವಿ, ಅದರ ಪ್ರಕಾರ ಇದನ್ನು ನಾವು ನೋಡೋದಾದರೆ ಇದು ಒಂದು ಆನುವಂಶೀಯ ಕಾಯಿಲೆ. ಕುಳ್ಳತನ ಏನಿದೆ, ಸಾಮಾನ್ಯವಾಗಿ 147 ಸೆಂಟಿಮೀಟರ್ಗಿನ್ನ ಕಡಿಮೆ ಇರುವವರನ್ನು ನಾವು ಕುಬ್ಜರು ಅಂತ ಕರಿತೀವಿ. ಹಾಗಾಗಿ ಅದಕ್ಕಿಂತ ಯಾರು ಕಮ್ಮಿ ಇರ್ತಾರೆ ಅವರು ಕುಬ್ಜರು ಅಂತಲೇ ಆ ಒಂದು ಡೆಫಿನಿಷನ್ಗೆ ಫಿಟ್ ಇನ್ ಆಗ್ತಾರೆ. ಹಾಗಾದರೆ ಇದಕ್ಕೆ ಕಾರಣ ಏನು ಅಂದರೆ, ಮೊದಲನೇದಾಗಿ ಬಹಳಷ್ಟು ಕಾರಣಗಳಿವೆ. ಮೊದಲನೇದು ಆನುವಂಶೀಯ ಕಾರಣಗಳಲ್ಲಿ ಈ ಕುಬ್ಜತೆಯನ್ನು, ಈ ಡ್ವಾಲ್ಫಿಸಮ್ನ ನಾವು ಎಕ್ಯಾಂಡ್ರೋಪ್ಲಾಸಿಯಾ ಅಂತ ಕರಿತೀವಿ. ಎಕ್ಯಾಂಡ್ರೋಪ್ಲಾಸಿಯಾ ಅನ್ನೋದು ಒಂದು ಕಂಡೀಷನ್, ಒಂದು ಕಾಯಿಲೆ, ಒಂದು ಡಿಸೀಸ್ ಅನ್ನೋದಕ್ಕಿಂತ ಒಂದು ಪ್ರಕಾರ ಅಂತ ಅನ್ಬೋದು, ಎಕ್ಯಾಂಡ್ರೋಪ್ಲಾಸಿಯಾ ಅಂತ. ಈ ಕುಳ್ಳಿ ಅಥವಾ ಕುಬ್ಜರು ಏನಕ್ಕೆ ಆ ಥರ ಆಗುತ್ತೆ ಅನ್ನೋದಾದರೆ, FGFR3 ಅನ್ನೋದು ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರ್ ರೆಸೆಪ್ಟಾರ್ ಜೀನಿನ ಒಂದು ರೂಪಾಂತರದಿಂದಾಗಿ ಅಥವಾ ಮ್ಯೂಟೇಷನಿಂದಾಗಿ ಈ ಥರ ಅವರ ಕೈ ಕಾಲುಗಳ ಬೆಳವಣಿಗೆಯಲ್ಲಿ ಕುಂಠಿತತೆಯನ್ನು ನಾವು ನೋಡ್ಬೋದು. ತಲೆ ಮಾತ್ರ ದಪ್ಪಕ್ಕಿರುತ್ತೆ, ಕೈ ಮತ್ತು ಕಾಲುಗಳು ಬೆಳವಣಿಗೆ ಆಗೋದಿಲ್ಲ. ಆದರೆ ಮಾನಸಿಕವಾಗಿ ಸದೃಢರಾಗಿರ್ತಾರೆ, IQ ಚೆನ್ನಾಗಿರುತ್ತೆ, ಬುದ್ಧಿವಂತರಾಗಿರ್ತಾರೆ. ಆದರೆ ಕೈ ಮತ್ತು ಕಾಲುಗಳ ಬೆಳವಣಿಗೆ ಆಗೋದಿಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ಅಂತಂದರೆ ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರ್ ರೆಸೆಪ್ಟಾರ್ ಜೀನಿನಲ್ಲಿ ಉಂಟಾಗಿರುವಂತಹ ರೂಪಾಂತರ. ಸಾಮಾನ್ಯವಾಗಿ ಒಂದು ಬೆಳವಣಿಗೆ, ನಮ್ಮ ಒಂದು ಮೂಳೆಗಳ ಬೆಳವಣಿಗೆ ಆಗಬೇಕು ಅಂದರೆ ಅದಕ್ಕೆ ಮೊದಲು ಅದರ ಒಂದು ಕಾಂಡ್ರೋಸೈಟ್ಸ್ಗಳಂತ ಕರಿತೀವಿ. ಆ ಕಾಂಡ್ರೋಸೈಟ್ಗಳು ಮೊದಲು ಬೆಳವಣಿಗೆ ಆಗಬೇಕು. ಆ ನಂತರ ಅದು ಮೂಳೆಗಳಾಗಿ ಪರಿವರ್ತನೆ ಹೊಂದುತ್ತೆ, ಆಸ್ಟಿಯೋಬ್ಲಾಸ್ಟ್ ಆಗುತ್ತೆ. ಇಲ್ಲೇನಾಗುತ್ತೆ, ಈ ಒಂದು ಜೀನು ಬಹಳ ಮುಖ್ಯವಾಗಿ ಮೂಳೆಗಳು ಬೆಳವಣಿಗೆ ಆಗದಿದ್ದ ಕಾರ್ಟಿಲೇಜ್ ಏನಂತೀವಿ, ಅದು ಅತ್ಯಂತ ಮೃದುವಾಗಿರುವಂಥದ್ದು. ನಮ್ಮ ಮೂಗು, ಕಿವಿಯಲ್ಲೆಲ್ಲ ಇರುವಂತಹ ಮೂಳೆ ಏನಿದೆ ಅದನ್ನು ಕಾರ್ಟಿಲೇಜ್ ಅಂತ ಕರಿತೀವಿ. ಮೊದಲು ಕಾರ್ಟಿಲೇಜು ಅದು ಡೆವಲಪ್ ಆಗುತ್ತೆ. ಕಾರ್ಟಿಲೇಜಿನ ನಂತರ ಅದು ಬೋನಾಗಿ ಅಥವಾ ಮೂಳೆಯಾಗಿ ಪರಿವರ್ತನೆ ಹೊಂದುತ್ತೆ. ಇಲ್ಲಿ ಆಸಿಫಿಕೇಷನ್ ಆಗುತ್ತೆ, ಅಂದರೆ ಕ್ಯಾಲ್ಶಿಯಂ ಏನು ನಾವು ಸೇವನೆ ಮಾಡ್ತೀವಿ, ಆ ಕ್ಯಾಲ್ಶಿಯಂ ಹೋಗಿ ಈ ಕಾರ್ಟಿಲೇಜಲ್ಲೆಲ್ಲ ಡೆಪಾಸಿಟ್ ಆಗಿ ಅದನ್ನು ಬೋನ್ ಸೆಲ್ಸ್, ಆಸ್ಟಿಯೋಸೈಟ್ಸ್ಗಳು, ಆಸ್ಟಿಯೋಬ್ಲಾಸ್ಟ್ ಆಗಿ ಆಸ್ಟಿಯೋಸೈಟ್ಗಳಾಗಿ ಅದು ಪರಿವರ್ತನೆ ಹೊಂದುತ್ತೆ. ಈ ಕಾಂಡ್ರೋಸೈಟ್ಗಳಲ್ಲಿ ಮುಖ್ಯವಾಗಿ ಪ್ಲೇಟ್ಸ್ಗಳಂತ ಇರುತ್ತೆ, ಅದು ಅಂದರೆ ಓಪನ್ ಆಗಿರುತ್ತೆ. ಓಪನ್ ಅಂತಂದರೆ ಇನ್ನೂ ಬೆಳವಣಿಗೆ ಹೊಂದುವ ಹಂತದಲ್ಲಿ
ಇರುವಂತಹದ್ದು. ನಂತರ ಅದು ಒಂದು ವಯಸ್ಸು ನಾವು ತಲುಪುವ ವೇಳೆಗಾಗಲೇ ಆ ಪ್ಲೇಟ್ಸ್ಗಳೆಲ್ಲ ಕ್ಲೋಸ್ ಆಗಿಬಿಡುತ್ತೆ, ಮುಚ್ಕೊಳ್ಳುತ್ತೆ. ನಂತರ ಯಾವುದೇ ರೀತಿಯ ಬೆಳವಣಿಗೆ ಆಗೋದಿಲ್ಲ. ಈ ಅಕ್ಯಾಂಡ್ರೋಪ್ಲಾಸಿಯಾದಲ್ಲಿ ಫೈಬ್ರೋಬ್ಲಾಸ್ಟ್ ಗ್ರೋತ್ ಫ್ಯಾಕ್ಟರ್ ರೆಸೆಪ್ಟಾರ್ ಜೀನಿನ ರೂಪಾಂತರದಿಂದ ಈ ಒಂದು ಮೂಳೆಗಳ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಅವರ ಬೆಳವಣಿಗೆ ಆಗದೆ ಅವರು ಕುಬ್ಜರಾಗಿ ಉಳಿತಿರ್ತಾರೆ. ಇದರ ಹೊರತಾಗಿ ಇನ್ನೂ ಒಂದಷ್ಟು ಪ್ರಕಾರಗಳಿದೆ ಈ ಒಂದು ಕುಬ್ಜತೆಗೆ. ಗ್ರೋತ್ ಫ್ಯಾಕ್ಟರ್ ಎನ್ನುವ ಒಂದು ಹಾರ್ಮೋನು, ಅಂದರೆ ಬೆಳವಣಿಗೆಯ ಹಾರ್ಮೋನು ಯಾವ ವ್ಯಕ್ತಿಯಲ್ಲಿ ತುಂಬ ಕಡಿಮೆ ಇರುತ್ತೆ ಅಂತಹ ವ್ಯಕ್ತಿ ಎತ್ತರ ಬೆಳೆಯೋದಿಲ್ಲ. ಕೆಲವರು ಎತ್ತರವಾಗಿರ್ತಾರೆ, ಒಳ್ಳೆ ಎತ್ತರ ಇರ್ತಾರೆ. ಕೆಲವರು ಕುಬ್ಜರು, ತುಂಬ ಹೈಟು ಕಮ್ಮಿ ಇರುತ್ತೆ. ಇನ್ನು ಕೆಲವರು ಮೀಡಿಯಮ್ ಆಗಿರ್ತಾರೆ. ಅವ್ರಿಗೆ ಅನಿಸ್ತಿರುತ್ತೆ, ಅಯ್ಯೋ ನಾನು ಇನ್ನೊಂದು 2 ಇಂಚು ಬೆಳಿಬೋದಿತ್ತಲ್ಲ, ಇನ್ನೊಂದು 2 ಇಂಚು ಬೆಳೆದಿದ್ರೆ ನಾನು ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಎಷ್ಟೋ ಸಲ ಅನ್ನಿಸುವ ಸಂದರ್ಭಗಳು ಉಂಟು. ಇದಕ್ಕೆ ಕಾರಣ ಏನು ಅಂತಂದರೆ, ನಮ್ಮ ಹೈಪೋಥಲಾಮಸ್ಸಿಂದ ಇನ್ಸ್ಟ್ರಕ್ಷನ್ ಹೋಗಿ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡಿಂದ ಬಿಡುಗಡೆಯಾಗುವ ಗ್ರೋತ್ ಹಾರ್ಮೋನು ಬೆಳವಣಿಗೆಯ ಹಾರ್ಮೋನು. ಈ ಹಾರ್ಮೋನು ಯಾವ ವ್ಯಕ್ತಿಗೆ ಸರಿಯಾದ ಪ್ರಮಾಣದಲ್ಲಿ ಪಿಟ್ಯೂಟರಿ ಗ್ರಂಥಿಯಿಂದ ಬಿಡುಗಡೆಯಾಗುತ್ತೆ, ಈ ಹಾರ್ಮೋನು ನಂತರ ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್ 1 ಎನ್ನುವ ಮತ್ತೊಂದು ಜೀನನ್ನು ಅದು ಆ್ಯಕ್ಟಿವೇಟ್ ಮಾಡುತ್ತೆ. ಅದು ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರನ್ನು ಬಿಡುಗಡೆ ಮಾಡುತ್ತೆ. ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್ ಯಾವಾಗ ಬಿಡುಗಡೆಯಾಗುತ್ತೆ, ಅದು ನಮ್ಮ ಜೀವಕೋಶಗಳು ವಿಭಜನೆ ಹೊಂದಲು, ಅದರಲ್ಲೂ ಮುಖ್ಯವಾಗಿ ಮೂಳೆಯ ಜೀವಕೋಶಗಳು ವಿಭಜನೆ ಹೊಂದಿ ಹೆಚ್ಚು ಹೆಚ್ಚು ಜೀವಕೋಶಗಳ ವೃದ್ಧಿಯಾಗುತ್ತೆ. ನಂತರ ಕಾರ್ಟಿಲೇಜ್ ಆಗುತ್ತೆ, ಕಾರ್ಟಿಲೇಜ್ ಬೋನ್ ಆಗಿ ಫಾರ್ಮ್ ಆಗುತ್ತೆ. ಆಸಿಫಿಕೇಷನ್, ಮಿನಿರಲೈಸೇಷನ್ ಅಂತೀವಿ. ಈ ಕ್ಯಾಲ್ಶಿಯಂ ಎಲ್ಲ ಹೋಗಿ ಡೆಪಾಸಿಟ್ ಆಗಿ ಮಿನಿರಲೈಸೇಷನ್ ಆಗುತ್ತೆ. ನಂತರ ಅದು ಸರಿಯಾದ ಒಂದು ರೀತಿಯಲ್ಲಿ ಕ್ರಮದಲ್ಲಿ ಮೂಳೆಯಾಗಿ ಪರಿವರ್ತನೆ ಹೊಂದುವಂಥದ್ದು ಪ್ರಕ್ರಿಯೆ. ಹಾಗಾಗಿ ಇಲ್ಲಿ ಗ್ರೋತ್ ಹಾರ್ಮೋನ್ ಯಾವ ವ್ಯಕ್ತಿಗೆ ಕಡಿಮೆ ಸ್ರವಿಸುತ್ತೆ, ಕಡಿಮೆ ಬಿಡುಗಡೆಯಾಗುತ್ತೆ ಅಂತಹವರು ಎತ್ತರ ಬೆಳೆಯೋದಿಲ್ಲ, ಅವರು ಕುಬ್ಜರಾಗಿ ಇರ್ತಾರೆ. ಆದರೆ ಇಲ್ಲಿ ಇದನ್ನು ನಾವು ಗಮನಿಸಿದರೆ ಅವರಿಗೆ ಇನ್ನೂ ಬಾಲ್ಯದಲ್ಲೇ ಅಥವಾ ಇನ್ನೂ ಹದಿಹರೆಯಕ್ಕೆ ಬರುವ ಮೊದಲೇ ಅವರಿಗೆ ಗ್ರೋತ್ ಫ್ಯಾಕ್ಟರ್ಸ್ಗಳನ್ನು ಅಥವಾ ಗ್ರೋತ್ ಹಾರ್ಮೋನ್ ಸಪ್ಲಿಮೆಂಟ್ಸ್ಗಳನ್ನು ಕೊಡ್ತಾರೆ, ಇಂಜೆಕ್ಷನ್ಗಳನ್ನು ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಅವರ ಒಂದು ಬೆಳವಣಿಗೆ ಪುನಃ ನಂತರದಲ್ಲಿ ಅದು ಹೆಚ್ಚಾಗ್ತಾ ಬರುತ್ತೆ. ಇದನ್ನು ಸರಿ ಮಾಡ್ಬೋದು. ಅಕ್ಯಾಂಡ್ರೋಪ್ಲಾಸಿಯಾಗೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ. ಆದರೆ ಗ್ರೋತ್ ಹಾರ್ಮೋನು ಕಡಿಮೆ ಇದ್ದಂತಹ ವ್ಯಕ್ತಿಗಳಿಗೆ ಅಥವಾ ಮಕ್ಕಳು ಅಂತ ಅನ್ಬೋದು, ಅವರಿಗೆ ಗ್ರೋತ್ ಹಾರ್ಮೋನನ್ನು ನೀಡಿದಂಥ ಪಕ್ಷದಲ್ಲಿ ಅವರು ಎತ್ತರವಾಗಿ ಬೆಳೆಯುವ, ಅವರ ಬೆಳವಣಿಗೆ ವೃದ್ಧಿಯಾಗುವ ಎಲ್ಲ ಸಾಧ್ಯತೆಗಳಿದೆ. ಆದರೆ ಇದನ್ನು ನಾವು ಮಾಡುವಂತಹ ವಯಸ್ಸು ಯಾವುದು ಅಂತಂದರೆ, ಬಾಲ್ಯದಲ್ಲೇ ಇದನ್ನು ನಾವು ಗ್ರೋತ್ ಹಾರ್ಮೋನ್ ಸಪ್ಲಿಮೆಂಟ್ಸ್ನ ಕೊಡಬೇಕು ಅಥವಾ ಗ್ರೋತ್ ಹಾರ್ಮೋನ್ ಇಂಜೆಕ್ಷನ್ಗಳನ್ನು ಕೊಡಬೇಕು. ತಜ್ಞ ವೈದ್ಯರು, ಎಂಡೋಕ್ರೈನಾಲಜಿಸ್ಟ್ ಇರ್ತಾರಲ್ಲ, ಅವರೇ ಇದನ್ನೆಲ್ಲ ನಡೆಸುವಂತಹದ್ದು. ಬಹಳ ಎಲ್ಲದನ್ನು ನೋಡಿಕೊಂಡು ಅವರ ದೇಹ, ಅದರಲ್ಲಿರುವ ಎಷ್ಟು ಹಾರ್ಮೋನುಗಳು ಯಾವ ರೀತಿ ಬಿಡುಗಡೆಯಾಗುತ್ತೆ ಎಲ್ಲವನ್ನು ಹಾರ್ಮೋನ್ ಪ್ರೊಫೈಲಿಂಗ್ ಅಂತ ಮಾಡ್ತಾರೆ. ಅದು ಮಾಡಿದ ನಂತರ ಗ್ರೋತ್ ಹಾರ್ಮೋನು ಎಷ್ಟು ಪ್ರಮಾಣದಲ್ಲಿ ನೀಡಬೇಕು, ಅವರ ವಯಸ್ಸು ಎಷ್ಟು, ಅವರ ದೇಹಕ್ಕೆ ಎಷ್ಟು ಬೇಕು, ಇದೆಲ್ಲ ಒಂದು ಅದನ್ನು ಅಧ್ಯಯನ ಮಾಡಬೇಕು. ಮಾಡಿದ ನಂತರ ಗ್ರೋತ್ ಹಾರ್ಮೋನುಗಳನ್ನು ನೀಡ್ತಾರೆ. ಇಲ್ಲಿ ಇದಕ್ಕೆ ಒಂದು ಪರಿಹಾರ ಇದೆ. ನಂತರ ಆದರೆ ವಯಸ್ಸಾದ ಮೇಲೆ 22-24 ವರ್ಷದ ನಂತರ ಈ ಥರದ ಯಾವುದೇ ಚಿಕಿತ್ಸೆ ಫಲಕಾರಿಯಾಗಲ್ಲ. ಕಾರಣ ಈ ಪ್ಲೇಟ್ಸ್ಗಳು ಕ್ಲೋಸ್ ಆಗಿಬಿಟ್ಟಿರುತ್ತೆ. ಬಾಲ್ಯದಲ್ಲಿ ಓಪನ್ ಆಗಿರುತ್ತೆ, ಇನ್ನೂ ಚಾನ್ಸ್ ಇರುತ್ತೆ. ಕೆಲವೊಮ್ಮೆ ಹೈಟು ಕಮ್ಮಿ ಅಂತಂದಾಗ ಬಾಲ್ಯದಲ್ಲಿ ಕೆಲವೊಂದು ದೈಹಿಕ ವ್ಯಾಯಾಮ ಮಾಡ್ಬೋದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಸ್ವಿಮ್ಮಿಂಗ್ ಮಾಡ್ತಾರೆ. ಸ್ವಿಮ್ಮಿಂಗ್ ಮಾಡಿದಾಗ ಪ್ಲೇಟ್ಸ್ ಏನು ಓಪನ್ ಇರುತ್ತೆ. ಬರೀ ಜೆನೆಟಿಕ್ಸ್ ಅಲ್ಲ, ಹೊರಗಡೆಯ ಫ್ಯಾಕ್ಟರ್ಸ್ಗಳು ಏನಿದೆ, ಪರಿಸರದಲ್ಲಿರುವ ಅಂಶಗಳು ಸಹ ಈ ಒಂದು ಬೆಳವಣಿಗೆಗೆ ಪೂರಕವಾಗಿರುತ್ತೆ. ಸ್ವಿಮ್ಮಿಂಗ್ ಮಾಡೋದೇ ಆಗಲಿ ಅಥವಾ ಬಾಲ್ ಆ ಥರದನ್ನು ಆಡೋದೇ ಆಗಲಿ, ಅಂದರೆ ಈ ಥರದ ಒಂದು ಎಲಾಸ್ಟಿಕ್ ಎಕ್ಸಸೈಸಸ್ಗಳನ್ನು ಮಾಡೋದೇ ಆಗಲಿ, ಮಾಡೋದ್ರಿಂದ ಏನಾಗುತ್ತೆ, ಅವುಗಳನ್ನು ಟ್ರಿಗರ್ ಮಾಡಿದ ಹಾಗೆ ಆಗುತ್ತೆ. ಆ ಟ್ರಿಗರ್ ಏನಾಗುತ್ತೆ, ಅವುಗಳ ಬೆಳವಣಿಗೆಗೆ ಪೂರಕವಾಗುತ್ತೆ. ಹಾಗಾಗಿ ಮಕ್ಕಳಿಗೆ ವ್ಯಾಯಾಮ, ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಬಹಳ ಮುಖ್ಯವಾದದ್ದು. ಕಾರಣ ಸ್ನಾಯುಗಳು ಸರಿಯಾಗಿ ಬೆಳವಣಿಗೆ ಆಗಬೇಕು, ಬೋನ್ಸ್ಗಳು ಸರಿಯಾಗಿ ಬೆಳವಣಿಗೆ ಆಗಬೇಕು, ಮೆದುಳು, ರಕ್ತ ಸಂಚಾರ ಇದೆಲ್ಲ ಚೆನ್ನಾಗಾಗಬೇಕು ಅಂದರೆ ವ್ಯಾಯಾಮ ಮಕ್ಕಳಿಗೆ ಅತ್ಯಗತ್ಯ. ವ್ಯಾಯಾಮ ಮಾಡದಿದ್ದ ಪಕ್ಷದಲ್ಲಿ ಇವುಗಳ ಬೆಳವಣಿಗೆ, ಅದಕ್ಕೆ ಟ್ರಿಗರ್ ಬೇಕು, ಒಂದು ಅಂಶ ಬೇಕು. ಆ ಅಂಶ ದೊರಕದ ಇದ್ದ ಪಕ್ಷದಲ್ಲಿ ಅವುಗಳ ಬೆಳವಣಿಗೆ ಇಲ್ಲದಿದ್ದ ಹಾಗೆ ಆಗುತ್ತೆ. ಇದರ ಹೊರತಾಗಿ ಇನ್ನೊಂದು ಪ್ರಕಾರ ಇದೆ ಈ ಒಂದು ಕುಬ್ಜತೆಯಲ್ಲಿ, ಪ್ರೈಮಾರ್ಡಿಯಲ್ ಡ್ವಾರ್ಫಿಸಮ್ ಅಂತ. ಇಲ್ಲಿ ಮತ್ತೊಮ್ಮೆ ಮಗು ತಾಯಿಯ ಗರ್ಭದಲ್ಲಿದ್ದಾಗಲೇ ಉಂಟಾಗುವ ತೊಂದರೆಯಿಂದ ಅದು ಬೆಳವಣಿಗೆ ಹೊಂದೋದೇ ಇಲ್ಲ. PCNT ಎನ್ನುವ ಮತ್ತೊಂದು ಜೀನ್ ಒಂದು, ಆ ಜೀನ್ ಏನಾಗುತ್ತೆ, ಅದು ನಮ್ಮ ಜೀವಕೋಶಗಳ ವಿಭಜನೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿರುವಂತಹ ಜೀನು.
ಆ ಜೀನಿನ ಮ್ಯೂಟೇಷನ್ ಏನಾದರೂ ಉಂಟಾದರೆ, ರೂಪಾಂತರ ಉಂಟಾದರೆ ತಾಯಿ ಗರ್ಭಾವಸ್ಥೆಯಲ್ಲಿದ್ದಾಗ ಅಥವಾ ಬಾಲ್ಯದಲ್ಲಿ, ಅಂಥ ಸಂದರ್ಭದಲ್ಲಿ PCNT ಜೀನ್ನ ಮ್ಯೂಟೇಷನ್ ಏನು ಮಾಡುತ್ತೆ, ಜೀವಕೋಶಗಳು ವೃದ್ಧಿಯಾಗದಿದ್ದ ಹಾಗೆ ಮಾಡುತ್ತೆ. ಮುಖ್ಯವಾಗಿ ಬೋನ್ಸು, ಕಾರ್ಟಿಲೇಜ್. ಇದರಿಂದ ಏನಾಗುತ್ತೆ, ಕೈ ಮತ್ತು ಕಾಲುಗಳ ಬೆಳವಣಿಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರಲ್ಲಿ ಕುಬ್ಜತೆಯನ್ನು ನಾವು ನೋಡ್ತೀವಿ. ಇದಕ್ಕೂ ಸಹ ಯಾವುದೇ ರೀತಿಯ ಪರಿಹಾರ ಇಲ್ಲ ಅಂತಲೇ ಹೇಳಬಹುದು. ನಂತರ ಇನ್ನೊಂದು ಕಾಯಿಲೆ ಇದೆ, ಟರ್ನರ್ ಸಿಂಡ್ರೋಮ್ ಅಂತ ಕರಿತೀವಿ. ಈ ಟರ್ನರ್ಸ್ ಕಾಯಿಲೆಯಲ್ಲೂ ಸಹ ನಾವು ಮುಖ್ಯವಾಗಿ ಕುಬ್ಜತೆಯನ್ನು ನೋಡ್ಬೋದು. ಇದು ಒಂದು ಲಿಂಗ ನಿರ್ಧರಿಸುವ ವರ್ಣತಂತುವಿನಲ್ಲಿ ಉಂಟಾಗುವ ವ್ಯತ್ಯಾಸ ಅನ್ಬಹುದು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪುರುಷನಾದರೆ ಗಂಡಸನಲ್ಲಿ ಅಥವಾ ಪುರುಷನಲ್ಲಿ XY ಲಿಂಗ ನಿರ್ಧರಿಸುವ ವರ್ಣತಂತುಗಳಿದ್ದರೆ, ಮಹಿಳೆಯರಲ್ಲಿ XX ಇರುತ್ತೆ. ಹೆಣ್ಣು ಅನ್ನಬೇಕು ಅಂದರೆ ಅಲ್ಲಿ XX ಲಿಂಗ ನಿರ್ಧರಿಸುವ ವರ್ಣತಂತು ಇರಬೇಕು. ಗಂಡು ಅಂದಾಗ ಅಲ್ಲಿ XY ವರ್ಣತಂತುಗಳು, ಇವು ಲಿಂಗ ನಿರ್ಧರಿಸುವ ವರ್ಣತಂತು, ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ನಾವು ಇದನ್ನು ಕರಿತೀವಿ. ಈ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲಿ ಈ XX ಇರಲೇಬೇಕು, ಆಗಲೇ ಆಕೆ ಪರಿಪೂರ್ಣ ಹೆಣ್ಣು ಅಂತ ನಾವು ಅನ್ನೋದು. ಟರ್ನರ್ಸ್ ಸಿಂಡ್ರೋಮ್ ಅಥವಾ ಟರ್ನರ್ಸ್ ಕಾಯಿಲೆಯಲ್ಲಿ ಅಂತಹ ಹೆಣ್ಣು ಮಕ್ಕಳಿಗೆ ಕೇವಲ ಒಂದು X ಮಾತ್ರ ಇರುತ್ತೆ, ಇನ್ನೊಂದು ಮಿಕ್ಸ್ ಇಲ್ಲ. ಹಾಗಾಗಿ ಇದು ಒಂದು ಅವರ ಅಂಡಾಣು ಅಥವಾ ವೀರ್ಯಾಣು ಉತ್ಪಾದನೆಯ ಸಂದರ್ಭದಲ್ಲಿ ತಾಯಿ ಅಥವಾ ತಂದೆ ಕಡೆ ಉಂಟಾಗುವ ಲೋಪದೋಷದಿಂದ ಉಂಟಾಗಿರುವಂತಹ ತೊಂದರೆ ಆಗಿರಬಹುದು. ಹಾಗಾಗಿ ಅಂತಹ ಹೆಣ್ಣು ಮಕ್ಕಳಿಗೆ ಕೇವಲ ಒಂದೇ X ಇರುತ್ತೆ. ಒಂದೇ X ಇದ್ದಾಗ ಅವರಲ್ಲಿ ಒಂದು ಮ್ಯೂಟೇಷನ್ ಇರುತ್ತೆ, SHOX ಅನ್ನುವ ಒಂದು ಜೀನಿನ ಮ್ಯೂಟೇಷನ್ ಆಗಿರುತ್ತೆ. ಆ ಮ್ಯೂಟೇಷನಿಂದಾಗಿ ಅವರ ಕಾರ್ಟಿಲೇಜ್ಗಳು ಅಂದರೆ ಮೃದುವಾಗಿರುವಂತಹ ಮೂಳೆ, ಇದರ ಜೊತೆಗೆ ಬೋನ್ಸ್ ಏನಂತೀವಿ ನಾವು, ಆ ಒಂದು ಆಸ್ಟಿಯೋಸೈಟ್ಸ್ಗಳು, ಇವುಗಳ ಬೆಳವಣಿಗೆ ಸರಿಯಾದ ಕ್ರಮದಲ್ಲಿ ನಡೆಯೋದಿಲ್ಲ. ಹಾಗಾಗಿ ಅವರು ಸ್ವಲ್ಪ ಕುಬ್ಜರಾಗಿರ್ತಾರೆ. ಕೈ ಕಾಲು ತುಂಬ ಶಾರ್ಟ್ ಆ್ಯಂಡ್ ಸ್ಟೌಟ್ ಅಂತ ಕರಿತೀವಿ, ತುಂಬ ಗಿಡ್ಡ ಆಗಿರುತ್ತೆ ಮತ್ತು ದಪ್ಪ ದಪ್ಪ ಇರುತ್ತೆ. ಇದರ ಜೊತೆಗೆ ಅವರಿಗೆ ಬೇಕಾದಷ್ಟು ನಾನಾ ರೀತಿಯ ತೊಂದರೆಗಳು ಸಹ ಇರುತ್ತೆ. ಅವರ ಸ್ತನ ಬೆಳವಣಿಗೆ ಆಗೋದಿಲ್ಲ ಮತ್ತು IQ ಸಹ ಕಡಿಮೆ ಇರುತ್ತೆ. ಸ್ಕೂಲ್ ಡ್ರಾಪ್ಔಟ್ ಆಗಿರ್ತಾರೆ. ವೆಬ್ಬಿಂಗ್ ಆಫ್ ದ ನೆಕ್, ಈ ಥರದ್ದು ಬೇಕಾದಷ್ಟು ಅಂಶಗಳ ಜೊತೆಯಲ್ಲಿ ಕುಬ್ಜತೆಯೂ ಸಹ ಟರ್ನರ್ ಸಿಂಡ್ರೋಮಿನ ಒಂದು ಪ್ರಮುಖವಾದ ಒಂದು ನ್ಯೂನ್ಯತೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಕುಬ್ಜತೆ ಅನ್ನುವುದು ಒಂದು ಕಾರಣದಿಂದ ಆಗಲ್ಲ, ಅದು ಅಕೆಂಡ್ರೋಪ್ಲಾಸಿಯಾ ಆಗ್ಬೋದು ಅಥವಾ ಗ್ರೋತ್ ಹಾರ್ಮೋನಿನ ಒಂದು ಕೊರತೆಯಿಂದ ಆಗಿರ್ಬೋದು, ಅಥವಾ ತಾಯಿಯ ಗರ್ಭದಲ್ಲಿ ಮಗು ಬೆಳೆಯೋ ಸಂದರ್ಭದಲ್ಲಿ ತಾಯಿ ಸೇವಿಸುವ ಕೆಲವೊಂದು ಮಾತ್ರೆಗಳಾಗಿರ್ಬೋದು, ಕೆಲವೊಂದು ಆಹಾರ ಪದಾರ್ಥಗಳು, ಅವುಗಳೇನು ಮಾಡುತ್ತೆ, ಮಗು ಬೆಳೆಯುತ್ತಿರುವ ಭ್ರೂಣದ ಮೇಲೆ ಪರಿಣಾಮ ಬೀರಿ ಭ್ರೂಣದ ಬೆಳವಣಿಗೆಯನ್ನು ಕುಂಠಿತ ಮಾಡೋದರಿಂದ ಅಲ್ಲೂ ಸಹ ನಾವು ಕುಬ್ಜತೆಯನ್ನು ನೋಡಬಹುದು. ಇದರ ಹೊರತಾಗಿ ನಾನು ಹೇಳಿದ ಹಾಗೆ ಟರ್ನರ್ ಸಿಂಡ್ರೋಮಿನಲ್ಲೂ ಕುಬ್ಜತೆ, ಈ ರೀತಿ ನಾನಾ ರೀತಿಯ ಕಾರಣಗಳು ಕುಬ್ಜತೆಗಿದೆ. ಆದರೆ ಇದಕ್ಕೆ ಪರಿಹಾರ ಏನು ಅಂತ ನಾವು ನೋಡೋದಾದರೆ, ಇದರಲ್ಲಿ ಗ್ರೋತ್ ಹಾರ್ಮೋನ್ ಕಡಿಮೆ ಇದ್ದವರಿಗೆ ಮಾತ್ರ ನಾವು ಚಿಕಿತ್ಸೆಯನ್ನು ನೀಡಬಹುದು. ಮಿಕ್ಕವರಿಗೆ ಯಾವುದೇ ರೀತಿಯ ಚಿಕಿತ್ಸೆ ಯಾವುದೇ ರೀತಿ ಫಲಕಾರಿ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ವ್ಯಾಯಾಮದಿಂದ ಒಂದು ಮಟ್ಟಕ್ಕೆ ಇಂಪ್ರೂವ್ಮೆಂಟ್ ಸಹ ಮಾಡ್ಬೋದು, ಆದರೆ ಅಷ್ಟೊಂದು ಡ್ರಾಸ್ಟಿಕ್ ಚೇಂಜ್ ಅಂತ ನಾವೇನು ನೋಡೋಕ್ಕಾಗೋದಿಲ್ಲ. ಆದರೆ ಇವರಿಗೆ ಈ ಕುಬ್ಜರಿಗೆ ಬುದ್ಧಿಮತ್ತೆ ಚೆನ್ನಾಗಿರುತ್ತೆ, ಬುದ್ಧಿವಂತರಾಗಿರ್ತಾರೆ, ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಏನೂ ತೊಂದರೆ ಇರೋದಿಲ್ಲ. ಆದರೆ ಕೆಲವೊಮ್ಮೆ ಹಿಯರಿಂಗ್ ಪ್ರಾಬ್ಲಮ್ ಇರುತ್ತೆ, ಕಿವಿದು ಪ್ರಾಬ್ಲಮ್ ಇರುತ್ತೆ, ಮತ್ತು ಅವರ ಸ್ಪೈನ್ ಏನಿರುತ್ತೆ ಬೆನ್ನು ಮೂಳೆಯಲ್ಲಿ ಸ್ವಲ್ಪ ಅಂಕುಡೊಂಕು ಇರೋದ್ರಿಂದ ಸ್ಕೋಲಿಯೋಸಿಸ್ ಅಂತೀವಿ, ಆ ತೊಂದರೆಗಳಿರ್ಬೋದು, ಸ್ಪೈನಲ್ ಪ್ರಾಬ್ಲಮ್ ಇರ್ಬೋದು, ಕಿವಿ ಕೇಳದಲ್ಲೇ ಇರ್ಬೋದು. ಈ ಥರ ಕೆಲವೊಂದು ನ್ಯೂನ್ಯತೆಗಳು ಇದ್ರೂ ಸಹ ಅವರು ತಮ್ಮ ಜೀವನವನ್ನು ತಾವು ಕಟ್ಟಿಕೊಳ್ಳುವುದರಲ್ಲಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಬುದ್ಧಿಮಾಂದ್ಯರೇನಲ್ಲ, ಅವರು ಚೆನ್ನಾಗೇ ಇರ್ತಾರೆ. ಹಾಗಾಗಿ ನೋಡೋದಕ್ಕೆ ಮಾತ್ರ ಕುಬ್ಜರಾಗಿರ್ತಾರೆ. ಹಾಗಾಗಿ ಈ ಎಲ್ಲ ತೊಂದರೆಗಳಿಗೂ ಕಾರಣ ಮ್ಯೂಟೇಷನ್ಗಳಾಗುವುದು. ಮ್ಯೂಟೇಷನ್ ಆಗಲು ಕಾರಣ ನಾವು ಸೇವಿಸುವ ಆಹಾರದಲ್ಲಿರುವಂತಹ ಕಾರ್ಸಿನೋಜನ್ಗಳಾಗ್ಬೋದು, ಮ್ಯೂಟಾಜನ್ಗಳಾಗ್ಬೋದು, ಟೆರಟೋಜನ್ಗಳಾಗ್ಬೋದು, ಕಲರ್ಸ್ಗಳು, ಪ್ರಿಸರ್ವೇಟಿವ್ಗಳು, ಆಮೇಲೆ ಇನ್ಸೆಕ್ಟಿಸೈಡ್ಗಳು, ಕೀಟನಾಶಕಗಳು, ರಾಸಾಯನಿಕ ರಸಗೊಬ್ಬರಗಳು, ಇದೆಲ್ಲದೂ ಒಟ್ಟಾರೆ ಯಾವುದೋ ಒಂದು ರಾಸಾಯನಿಕ ಅಂಶ DNA ಡ್ಯಾಮೇಜ್ ಮಾಡೋದ್ರಿಂದ ಆ ಪರ್ಟಿಕ್ಯುಲರ್ ಜೀನ್ ಏನಿದೆ ಅದನ್ನು ಎಕ್ಸ್ಪ್ರೆಸ್ ಮಾಡದಿದ್ದ ಹಾಗೆ ಮಾಡಿರೋದ್ರಿಂದ ಈ ಒಂದು ಕುಬ್ಜತೆಯನ್ನು ನಾವು ನೋಡ್ತೀವಿ. ಹಾಗಾಗಿ ಗರ್ಭಿಣಿಯರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಕಾರಣ ಹುಟ್ಟುವ ಮಗುವಿಗೆ ಈ ಥರದ ತೊಂದರೆಗಳು ಸಂಭವಿಸುವ ಸಾಧ್ಯತೆ ಇರೋದರಿಂದ ಆ ಒಂದು ಗರ್ಭಾವಸ್ಥೆಯಲ್ಲಿ ಅವರು ಸೇವಿಸುವ ಆಹಾರವನ್ನು ನೋಡಿಕೊಂಡು ಅವರು ಆಹಾರ ಸೇವನೆ ಮಾಡಬೇಕು. ಪೌಷ್ಟಿಕಾಂಶಗಳು ಹೆಚ್ಚಿರುವಂಥ ಆಹಾರ ಸೇವನೆ ಮಾಡಬೇಕು. ಫೋಲೇಟ್ ರಿಚ್ ಇರುವಂತಹದ್ದು, ವಿಟಮಿನ್ B ಕಾಂಪ್ಲೆಕ್ಸು ಅಂಥದ್ದು ರಿಚ್ ಇರುವಂಥದ್ದು, ಕ್ಯಾಲ್ಶಿಯಮ್, ಐರನ್, ಮೆಗ್ನೀಷಿಯಮ್,
ಜಿಂಕ್, ಲೈಕೋಪಿನ್ ಈ ಥರದ್ದು ಹೆಚ್ಚಿರುವಂತಹ ಖನಿಜಾಂಶಗಳು, ಲವಣಾಂಶಗಳು ಹೆಚ್ಚಿರುವಂಥ ಆಹಾರ ಸೇವನೆ ಮಾಡಿದ್ರೆ ಹುಟ್ಟುವ ಮಗು ಆರೋಗ್ಯಯುತವಾಗಿ ಹುಟ್ಟುತ್ತೆ. ನಮಸ್ಕಾರ.